ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1991 ಕನ್ನಡ ಚಿತ್ರರಂಗದ ಪಾಲಿಗೆ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಆ ವರ್ಷ ಬಂದಂತ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ಅದರಲ್ಲಿ ಬಹುಪಾಲು ಸಿನಿಮಾಗಳು ಯಾವುದು ಅಂತಂದ್ರೆ ಒಂದು ಜನ್ಮದ ಜೋಡಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಸಿನಿಮಾನೇ ಹೃದಯ ಆಡಿತು ಸಿನಿಮಾ. ಹೃದಯ ಆಡಿತು ಸಿನಿಮಾ ಶುರುವಾಗಿದೆ ಒಂದು ರೋಚಕ ಅಂತ ಹೇಳ್ಬೋದು. ಯಾವ ತರ ಅಂತಂದ್ರೆ ಈ ಒಂದು ಸಿನಿಮಾನ ಮೊದಲಿಗೆ ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಸೋದರ. ಆಮೇಲೆ ಈ ಸಿನಿಮಾನ ಮೊದಲಿಗೆ ಅಣ್ಣವ್ರಿಗೆ ಕಥೆನ ಹೇಳ್ತಾರೆ. ಅಣ್ಣವ್ರಿಗೂ ಕೂಡ ಕತೆ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಕತೆ ಅಂತ ಹೇಳ್ತಾರೆ. ಆದ್ರೆ ಈ ಸಿನಿಮಾನ ನಾನ್ ಮಾಡಿದ್ರೆ ಜನ ಒಪ್ಪೋದಿಲ್ಲ. ಯಾಕೆಂತಂದ್ರೆ ನಾಯಕ ಕೊನೆಯಲ್ಲಿ ಇಬ್ರನ್ನ ಕೂಡ ಮದ್ವೆ ಆಗ್ತಾನೆ. ಹಾಗಾಗಿ ಇದು ಚೆನ್ನಾಗಿ ಕಾಣಿಸೋದಿಲ್ಲ, ನಾನು ಹೊಂದೋದಿಲ್ಲ ಇದು ಅಂತ ಕೂಡ ಹೇಳ್ತಾರೆ ಅಣ್ಣವರು. ಅದಾದ್ಮೇಲೆ ಈ ಸಿನಿಮಾನ ಯಾರು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಮುನ್ನೆಲೆ ಬರುತ್ತೆ. ಶಿವಣ್ಣಗೂ ಕೂಡ ಈ ಒಂದು ಸಿನಿಮಾದ ಕತೆ ಹೇಳ್ತಾರೆ. ಶಿವಣ್ಣಗೂ ಕೂಡ ಇಷ್ಟ ಆಗುತ್ತೆ. ಆದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಒಂದು ಪಾತ್ರಕ್ಕೆ ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿರೋ ಒಂದು ಪಾತ್ರ ಬೇಕು, ಅಂದ್ರೆ ಒಂದು ಸ್ವಲ್ಪ ದೊಡ್ಡವ್ರ ತರ ಕಾಣಿಸ್ಬೇಕು ಈ ಸಿನಿಮಾಗೆ, ಆಗ ಮಾತ್ರ ಪಾತ್ರಕ್ಕೆ ಒಂದು ತೂಕ ಬರುತ್ತೆ. ಶಿವಣ್ಣ ಅವರು ಇನ್ನೊಂದು ಕಾಲೇಜ್ ಹುಡುಗನ್ ತರ ಇದಾರೆ, ಒಂದು ಯಂಗ್ ತರ ಇದಾರೆ. ಹಾಗಾಗಿ ಅವರು ಒಂದು ಡಾಕ್ಟರ್ ಪಾತ್ರ ಮಾಡ್ತಿದ್ದಾರೆ ಅಂದ್ರೆ ಜನಕ್ಕೆ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಸಿನಿಮಾನ ಕತೆನ ಬದಲಾಯಿಸ್ಬೇಡಿ ಹೀರೋಗೋಸ್ಕರ ಈ ಒಂದು ಸಿನಿಮಾನ ಅಂಬರೀಷ್ ಅವರಿಗೆ ಆಯ್ಕೆ ಮಾಡಿ ಅಂತಾರೆ. ಯಾಕೆಂತಂದ್ರೆ ಅಂಬರೀಷ್ ಅವರು ಅಣ್ಣವರ ಒಂದು ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಪಾತ್ರಕ್ಕೆ ಅಂಬರೀಷ್ ಅವರೇ ಸೂಕ್ತ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾರೆ. ಬೇರೆ ನಟರು ಅಥವಾ ಇವಾಗಿನ ನಟರುಗಳೆಲ್ಲ ಯಾವ ತರ ಅಂತಂದ್ರೆ ಒಂದು ಕತೆ ಹೋಗಿ ನಟರ ಹತ್ರ ಹೋಗಿದ ತಕ್ಷಣ ಆ ನಟ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕಥೆಲಿ ಒಂದಷ್ಟು ಚೇಂಜಸ್ ಮಾಡಿ ಆ ಕಥೆಯ ರೂಪನೇ ಬದಲಿಸಿ ಒಂದು ಹೀರೋಗೆ ಹೆಂಗ್ ಬೇಕು ಆತರ ಒಂದು ಕಥೆನ ರೆಡಿ ಮಾಡ್ಕೊಬಿಡ್ತಾನೆ. ಅಣ್ಣವ್ರ ಕುಟುಂಬದಲ್ಲಿ ಆತರ ಇರ್ಲಿಲ್ಲ. ಕಥೆನ ಯಾವತ್ತೂ ಕೂಡ ಅವರು ಸಾಯಿಸ್ತಾ ಇರ್ಲಿಲ್ಲ. ಹೀರೋನ ಬೇಕಾದ್ರೆ ಚೇಂಜ್ ಮಾಡೋಣ, ಈ ಒಂದು ಕತೆಗೆ ಬೇರೆ ಹೀರೋನ ಹಾಕಿ ಅಂತ ಕೂಡ ಹೇಳ್ತಿದ್ರು. ಹಾಗಾಗಿ ಅಣ್ಣವರು ಮತ್ತು ಶಿವಣ್ಣ ಇವರಿಬ್ರು ಕೂಡ ತಿರಸ್ಕಾರ ಆದ್ಮೇಲೆನೆ ಈ ಒಂದು ಸಿನಿಮಾ ಅಂಬರೀಷ್ ಅವರು ಸಿಗುತ್ತೆ. ಈ ಸಿನಿಮಾ ಸಹ ಅಂಬರೀಷ್ ಅವ್ರ ಕೆರಿಯರ್ ಅಲ್ಲೇನೆ ಒಂದು ದೊಡ್ಡ ಸಿನಿಮಾ ಅಂತ ಕೂಡ ಅನ್ಸ್ಕೊಳ್ಳುತ್ತೆ. ಈ ಸಿನಿಮಾದ ಬಜೆಟ್ ವಿಚಾರಕ್ಕೆ ಬರೋದಾದ್ರೆ ಆಗಿನ ಕಾಲದಲ್ಲಿ 1991 ಈ ಸಿನಿಮಾಗೆ ಹತ್ತತ್ರ 20 ಲಕ್ಷ ರೂಪಾಯಿ ಕೂಡ ಹಾಕಿರ್ತಾರೆ. ಈ ಸಿನಿಮಾ ಯಾವ ತರ ದೊಡ್ಡ ಮಟ್ಟದಲ್ಲಿ ರೆಕಾರ್ಡ್ ಆಯ್ತು ಅಂತಂದ್ರೆ ಮುಖ್ಯ ಚಿತ್ರಮಂದಿರ ನರ್ತಕಿ ಇರುತ್ತೆ ಈ ಸಿನಿಮಾದು. ನರ್ತಕಿ ಮತ್ತು ಚಾಮರಾಜಪೇಟೆಯಲ್ಲಿ ಇರುವಂತಹ ಉಮಾ ಚಿತ್ರಮಂದಿರದಲ್ಲಿ ಈ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಮಾಡುತ್ತೆ. ಹತ್ತತ್ರ 125 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾದ ಪ್ರಮುಖ ಅಂಶ ಯಾವುದು ಅಂತಂದ್ರೆ ಮಾಲಾಶ್ರೀ ಅವರು. ಮಾಲಾಶ್ರೀ ಅವರು 1980-90ರಲ್ಲಿ ಸಿಕ್ಕಾಪಟ್ಟೆ ಪೀಕ್ ಅಲ್ಲಿ ಇದ್ರು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ನ ಹೊಂದಿದ್ರು. ಮಾಲಾಶ್ರೀ ಅವರು ಇದಾರೆ ಅಂತಂದ್ರೆ ಜನ ಸಾಗರ ಕೂಡ ಹರಿದು ಬರ್ತಿತ್ತು ಥಿಯೇಟರ್ಗೆ. ಅದ್ರ ಜೊತೆಗೆ ಅಂಬರೀಷ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಾರೆ. ಆ ಒಂದು ವರ್ಷದಲ್ಲಿ ಅಂಬರೀಷ್ ಅವ್ರದ್ದು 2-3 ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಅಂತಂದ್ರೆ ರೋಡಿ MLA ಸಿನಿಮಾ ಮತ್ತು ಹೃದಯ ಆಡಿತು ಸಿನಿಮಾ, 2 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಅಂಬರೀಷ್ ಅವರಿಗೆ ಒಂದು ದೊಡ್ಡ ಲೆವೆಲ್ಗೆ ಹೆಸರು ಕೂಡ ಬರುತ್ತೆ. ಮತ್ತು ಭವ್ಯ ಅವರ ಅಭಿನಯ ಅಂತೂ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆಗೆ ಅಶ್ವಥ್ ಅವರಂತೂ ಒಂಥರ ನಗುಲೆ ಅಳು ತರಿಸ್ತಾರೆ, ಆ ತರ ಒಂದು ಕ್ಯಾರೆಕ್ಟರ್ ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸಿನಿಮಾದ ಕತೆ ಕೂಡ ತುಂಬಾ ಸಿಂಪಲ್ ಆಗಿತ್ತು. ಯಾವ ತರ ಅಂತಂದ್ರೆ ಒಂದು ಹೃದಯದ ಡಾಕ್ಟರ್ ಫಾರಿನ್ ಇಂದ ಬಂದಿರ್ತಾರೆ. ಆ ಒಂದು ಡಾಕ್ಟರ್ ಒಂದು ಪೇಷಂಟ್ ನ ರೆಡಿ ಮಾಡ್ಬೇಕಾದ್ರೆ ಆ ಒಂದು ಪೇಷಂಟ್ ಗೆ ಡಾಕ್ಟರ್ ಮೇಲೆ ಲವ್ ಆಗುತ್ತೆ. ಆ ಡಾಕ್ಟರ್ಗೆ ಮುಂಚೆನೆ ಒಂದು ಮದುವೆ ಕೂಡ ನಿಶ್ಚಯ ಆಗಿರುತ್ತೆ. ಅದನ್ನ ಒಂದು ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಕೊನೆಗೆ ಇಬ್ರು ಕೂಡ ಮದುವೆ ಆಗ್ತಾರೆ. ಈ ಒಂದು ಕಥೆನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಈ ಒಂದು ಸಿನಿಮಾ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಹಿಮದ ಹೂವು ಅಂತ ಅಂದ್ಬಿಟ್ಟು ವಂಶಿ ಅವ್ರದ್ದು ಒಂದು ಕಾದಂಬರಿ ಇರುತ್ತೆ. ಅದನ್ನ ಯಥಾವತ್ತಾಗಿ ತಗೊಬಂದು ಸಿನಿಮಾನ ಮಾಡ್ತಾರೆ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಈಗ ಸಕ್ಸಸ್ ರೇಟು ಸಿನಿಮಾಗಳದ್ದು ಕಮ್ಮಿ. ಎಂತಕ್ಕೆ ಅಂತಂದ್ರೆ ತೆಲುಗು ತಮಿಳಿಂದ ಸ್ವಲ್ಪ ತಗೊಂಡ್ಬಂದು ಕನ್ನಡ ಕೂಡ ಮಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಎಲ್ಲ ಕಾದಂಬರಿ ಆಧಾರಿತ ಸಿನಿಮಾಗಳನ್ನೇ ಮಾಡ್ತಿದ್ರು. ಹಾಗಾಗಿ ಈ ತರ ಒಂದು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಿತ್ತು. ಈ ಸಿನಿಮಾ ಶುರುವಾಗಿ ಅರ್ಧ ಗಂಟೆ ಆದ ತಕ್ಷಣವೇ ನಮ್ಗೆ ಸಖತ್ತಾಗಿ ಇಂಟ್ರೆಸ್ಟ್ ಬರುತ್ತೆ. ಸಿನಿಮಾ ಯಾವ ತರ ಅಂತಂದ್ರೆ ಮೊದಲ ಅರ್ಧ ಗಂಟೆಲಿ ಅಣ್ಣವ್ರು ಆಡಿರುವಂತ ಸಾಂಗು ಕೂಡ ಬರುತ್ತೆ. ಆ ಒಂದು ವಾಯ್ಸ್ ಬಿದ್ರೆ ಸಾಕು ಸಿನಿಮಾ ಒಂದು ಬೇರೆ ಲೆವೆಲ್ ಅಲ್ಲೇ ಹೋಗ್ತಾ ಇರುತ್ತೆ. ನಾವು ಎಷ್ಟೋ ಹಾಡುಗಳನ್ನ ಆಡಿರೋಂಥ ನಾಯಕರುಗಳನ್ನ ಅಥವಾ ನೋಡಿದೀವಿ, ಆದ್ರೆ ಎಲ್ಲಾ ನಾಯಕರಿಗಿಂತ ಅಣ್ಣವ್ರು ಒಂದು ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವರು ಮಾದೇಶ್ವರನ್ ಬಗ್ಗೆ ಆಡಿರೋದಾಗಿರ್ಬೋದು ಅಥವಾ ರಸಸಂಜೆ ಮಾಡೋದಾಗಿರೋ ಹಾಡುಗಳಾಗಿರ್ಬೋದು ಅಥವಾ ಬೇರೆ ಒಂದು ನಟರುಗಳಿಗೆ ಅವ್ರು ಆಡಿರೋ ಹಾಡುಗಳಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಸಿನಿಮಾ ಗೆಲ್ಲೋದಕ್ಕೆ ಅಣ್ಣವರ ವಾಯ್ಸು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು. ಈಗಿನ ಒಂದು ಕಾಲದಲ್ಲಿ ನಟರುಗಳು ಯಾವ ತರ ಅಂತಂದ್ರೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಆ ಒಂದು ಕಥೆನ ಬಿಟ್ಕೊಡ್ತಾರೆ ಅಥವಾ ಕತೆ ಚೆನ್ನಾಗಿಲ್ಲ ಅಂತ ಹೇಳ್ ಕಳಿಸ್ತಾರೆ. ಆದ್ರೆ ಅಣ್ಣವ್ರ ಫ್ಯಾಮಿಲಿ ಅವರು ಕತೆ ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟರ್ಗಳಿಗೆ ಹೇಳ್ತಿದ್ರಂತೆ ಕಥೆನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಮತ್ತೆ ಅವರಿಗೆ ಹೊಂದಿಕೆ ಆಗ್ಲಿಲ್ಲ ಅಂದ್ರೆ ಅವರೇನೆ ಸೂಚನೆ ಕೊಡ್ತಿದ್ರಂತೆ, ಇಂಥ ಹೀರೋಗೆ ಹಾಕೊಳ್ಳಿ, ಅಂಬರೀಷ್ಗೆ ಹಾಕೊಳ್ಳಿ, ಇಲ್ಲ ಶಶಿಕುಮಾರ್ಗೆ ಹಾಕೊಳ್ಳಿ, ಯಾಕೆಂತಂದ್ರೆ ನಮಗ್ ಸೂಟ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಿದ್ದಾರಂತೆ. ಆತರ ಒಂದು ದೊಡ್ಡ ಮನಸ್ಸು ಇದ್ದಿದ್ದು ಅಣ್ಣವ್ರ ಕುಟುಂಬಕ್ಕೆ ಮಾತ್ರನೇ ಅನ್ಸುತ್ತೆ. ಯಾಕಂದ್ರೆ ಬೇರೆ ನಟರುಗಳೆಲ್ಲ ಕತೆ ಚೆನ್ನಾಗಿಲ್ಲ ಅಂದ್ರೆ ಹೇಳ್ ಕಳಿಸ್ಬಿಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಆತರ ಕತೆನ ಮಾಡ್ಕೋತಾರೆ. ಅಣ್ಣವ್ರ ಕುಟುಂಬದವ್ರು ಮಾತ್ರನೇ ಬೇರೆ ಒಂದು ನಾಯಕನ ಸೂಚನೆ ಕೊಟ್ಟು ಆ ಸಿನಿಮಾನ ಗೆಲ್ಸೋಂತ ಕತೆಗಳನ್ನ ಮಾಡ್ಕೋತಿದ್ರು. ಮತ್ತೆ ಒಂದು ಕತೆಗೆ ಜೀವ ತುಂಬ್ತಿದ್ರು. ನಾಯಕಂಗೋಸ್ಕರ ಕತೆ ಬದಲಾಗಬಾರ್ದು, ಕತೆಗೋಸ್ಕರ ನಾಯಕ ಬದಲಾಗಬೇಕು ಅಂತ ಅಂದ್ಬಿಟ್ಟು ಅಣ್ಣವರ ಒಂದು ಕಾನ್ಸೆಪ್ಟ್ ಕನ್ನಡ ಚಿತ್ರರಂಗನ ದೊಡ್ಡ ಮಟ್ಟದಲ್ಲಿ ಕಟ್ಟೋದಕ್ಕೆ ಕೂಡ ಸಹಕಾರಿಯಾಯಿತು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರ್ದಿದ್ದು ಬಂದು ಚಿ ಉದಯಶಂಕರ್ ಅವರು. ಅಣ್ಣವರ ಬಹುಪಾಲು ಸಿನಿಮಾಗಳಿಗೆ ಚಿ ಉದಯಶಂಕರ್ ಅವರೇನೆ ಸಂಭಾಷಣೆ ಕೂಡ ಬರೀತಿದ್ರು.
ಈ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ಉಪೇಂದ್ರ ಕುಮಾರ್ ಅವರು. ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ ಮತ್ತು ಮಹಾಲಕ್ಷ್ಮಿ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಕೂಡ ಬರುತ್ತೆ ಈ ಸಿನಿಮಾಗೆ. ಜಿ ಉದಯಶಂಕರ್ ಅವರು ಪ್ಲಾನ್ ಮಾಡ್ತಿದ್ರಂತೆ ಅಣ್ಣವರು 89ರಲ್ಲಿ ಪರಶುರಾಮ ರಿಲೀಸ್ ಆದ್ಮೇಲೆ 2 ವರ್ಷ ಯಾವುದೇ ಒಂದು ಸಿನಿಮಾ ಕೂಡ ಮಾಡ್ಲಿಲ್ಲ. ಎಂತಕ್ಕೆ ಅಂತಂದ್ರೆ ಅಣ್ಣವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಬಿಟ್ಟು 201ನೇ ಸಿನಿಮಾ ಪರಶುರಾಮ ಆಗಿರುತ್ತೆ. ಅದಾದ್ಮೇಲೆ ಸುಮ್ನೆ ಕೂತಿರ್ತಾರೆ. ಆಗ ಸಾಕಷ್ಟು ಜನ ಅಭಿಮಾನಿಗಳು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಣ್ಣವ್ರು ಮತ್ತೆ ಸಿನಿಮಾ ಮಾಡ್ಬೇಕು ಅಂತ ಅನ್ಬಿಟ್ಟು. ಆ ಒಂದು ಟೈಮಲ್ಲಿ ಜಿ ಉದಯಶಂಕರ್ ಅವರು ಈ ಒಂದು ಕಾದಂಬರಿನ ತಗೊಂಡು ಅಣ್ಣವ್ರಿಗೋಸ್ಕರನೇ ಕಥೆನ ರೆಡಿ ಮಾಡ್ತಾರೆ. ಆದ್ರೆ ಅಣ್ಣವ್ರಿಗೆ ಈ ಕತೆ ಮೇಲೆ ಅಷ್ಟು ಒಲವು ಇಲ್ದಿರೋ ಕಾರಣ ಇದು ಅಂಬರೀಷ್ ಅವರಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿ ಅಂಬರೀಷ್ ಅವರಿಗೆ ಮಾಡ್ತಾರೆ. ಆ ತರ ಒಂದು ಶುರುವಾಗಿದ್ದಂತ ಸಿನಿಮಾ ಇದು 1991ರಲ್ಲಿ. ಈ ಸಿನಿಮಾ ನಿಮ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬೋರ್ ಹೊಡ್ಸಲ್ಲ. ಈ ಸಿನಿಮಾ 2 ಅವರ್ 20 ನಿಮಿಷ ಇದೆ. ಈ ಸಿನಿಮಾದಲ್ಲಿ ಅಣ್ಣವರು ಕೂಡ ಸಾಂಗ್ ಆಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಒಂದು ಹಾಡು ಕೂಡ ಆಡಿದ್ದಾರೆ ಮತ್ತು ಮಂಜುಳಾ ಗುರುರಾಜ್ ಅವರು ಕೂಡ ಆಡಿದ್ದಾರೆ. ಹಾಗಾಗಿ ನಿಮ್ಗೆ ಈ 3 ಜನದ ವಾಯ್ಸ್ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ. ಈ ಸಿನಿಮಾದ ಸ್ಟೋರಿ ಕೂಡ ಒಂದು ಟ್ರಯಾಂಗಲ್ ಸ್ಟೋರಿ ತರ ತಿರುಗುತ್ತೆ. ಹಾಗಾಗಿ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಈ ಸಿನಿಮಾನ ನೀವು ಯಾವೊಂದು ಚಿತ್ರಮಂದಿರ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮೂಲಕ ಹಾಕಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.